ಹಲೋ ಮಕ್ಕಳೇ, ಫಸ್ಟ್ ಆಫ್ ಆಲ್ ನೋಡಿ, ಈ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಸ್ವಲ್ಪ ಯುನೀಕ್ ಅಂದರೆ ಸ್ವಲ್ಪ ಸ್ಪೆಷಲ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇರುತ್ತೆ. ಅದರೊಳಗೆ ಒಂದಿದೆ ಐಡೆಂಟಿಟಿ ಫಂಕ್ಷನ್. ದಿಸ್ ಈಸ್ ದ ಫಸ್ಟ್ ಒನ್ ವಿಚ್ ಐ ಆಮ್ ಟೀಚಿಂಗ್ ಯು. ಐಡೆಂಟಿಫಿ ಫಂಕ್ಷನ್ ಆದ ನಂತರ ಅದು ನೆಕ್ಸ್ಟ್ ನಿಮಗೆ ಬರುತ್ತೆ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಮತ್ತು ಮುಂದೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಎಲ್ಲ ಬರುತ್ತೆ. ಐಡೆಂಟಿಟಿ ಫಂಕ್ಷನ್ ಅಂತ ಹೇಳಿದರೆ ಏನಂದರೆ, ಫಸ್ಟ್ ಆಫ್ ಆಲ್ ಡೆಫಿನಿಷನ್ ನೋಡಿ, ಆಮೇಲೆ ಅದನ್ನು ನೆಕ್ಸ್ಟ್ ಎಕ್ಸ್ಪ್ರೆಷನ್ನಲ್ಲಿ ನೀವು ನೋಡಿದರೆ 10th ಸ್ಟ್ಯಾಂಡರ್ಡ್ನಲ್ಲಿ ನೆನಪಾಗಿರ್ಬೋದು. ಎಫ್ ಫಂಕ್ಷನ್ ಎಫ್ ಸಚ್ ದ್ಯಾಟ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ, ಇದು ಡೊಮೇನ್ ಇರುತ್ತೆ, ಇದು ಕೋ ಡೊಮೇನ್. ಓಕೆ, ಇದರೊಳಗೆ ರೇಂಜ್ ನಾವು ಹುಡುಕಬೇಕಾಗುತ್ತೆ. ಓಕೆ, ಇದಾದ ನಂತರ ಎಫ್ ಆಫ್ ಎಕ್ಸ್ ಈಕ್ವಸ್ ಟು ವೈ ಹೀಗೆ ಬರೆಯೋದು. ಇದರ ರೂಢಿಯಾಗಿ ಇಟ್ಕೊಂಡ್ಬಿಡಿ, ಯಾಕೆಂದರೆ ಇವಾಗ ಏನಾದರೂ ಬರೋದನ್ನು ಎಫ್ ಆಫ್ ಎಕ್ಸ್ ಈಕ್ವಸ್ ಟು ವೈ ಅಂತ ಬರಿತೇವೆ, ಆಮೇಲೆ ಎಫ್ ಆಫ್ ಎಕ್ಸ್ ಈಕ್ವಸ್ ಟು ಎಕ್ಸ್ ಅಂತ ಬರಿತೇವೆ. ಇಲ್ಲಿ ಏನಾದರೂ ಬರುತ್ತೆ. ಇವಾಗ ನಾನು ಐಡೆಂಟಿಟಿ ಕಲಿಸ್ತಿದ್ದೇನೆ ಅಂತ ಹೇಳಿ ಎಕ್ಸ್ ಅಂತ ಬರ್ತಿದ್ದೇನೆ. ಎಕ್ಸ್ ಅಂತ ಹೇಳಿದರೆ ಸಿಂಪಲ್ ಆಗಿ ಏನು ಇನ್ಪುಟ್ ಕೊಡ್ತೀರಾ, ಸೊ ದ್ಯಾಟ್ ಈಸ್ ದ ಸೇಮ್ ಔಟ್ಪುಟ್ ಯು ರಿಸೀವ್. ಇದು ಎಕ್ಸ್ಪ್ರೆಷನ್ ಅಂತ ಹೇಳಿದರೆ ನಿಮಗೆ ವೈ ಈಕ್ವಸ್ ಟು ಎಕ್ಸ್ ಅಂತ ಹೇಳ್ತೀನಿ, ಯಾಕಂದರೆ ಗ್ರಾಫ್ನಲ್ಲಿ ಪ್ಲಾಟ್ವಾಗ ವೈ ಎಕ್ಸಸ್ ಇರುತ್ತೆ, ಇದು ಎಕ್ಸ್ ಎಕ್ಸಸ್ ಇರುತ್ತೆ, ಇಲ್ಲ ಎಕ್ಸ್ ಎಕ್ಸಸ್ ಇರುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ಐ ಆಮ್ ಎಕ್ಸ್ಪ್ರೆಸ್ಸಿಂಗ್ ಯು. ಎಕ್ಸ್ಪ್ರೆಷನ್ನ ಈ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದೇನೆ. ಆದರೆ ಎಕ್ಸಾಮ್ನಲ್ಲಿ ಎಲ್ಲೇ ಹೋದ್ರೂ ಫಂಕ್ಷನ್ಸ್ ಅಂತ ಹೇಳಿದ ನಂತರ ನಿಮಗೆ ಎಫ್ ಆಫ್ ಎಕ್ಸ್ ಮತ್ತು ಎಕ್ಸ್ ಇನ್ ಟರ್ಮ್ಸ್ ಇಲ್ಲಿರುತ್ತೆ. ಇವಾಗ ಇಲ್ಲಿ ಎಕ್ಸ್ ಇದೆ, ಮುಂದೆ ಬರ್ತಾ ಬರ್ತಾ ಸೈನ್ ಆಫ್ ಎಕ್ಸ್, ಸೈನ್ ಎಕ್ಸ್ ಬರುತ್ತೆ, ಆಮೇಲೆ ಕಾಸ್ ಎಕ್ಸ್, ಸೈನ್ ಇನ್ವರ್ಸ್ ಎಕ್ಸ್, ಹೀಗೆಲ್ಲ ಬರ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ಯು ನೀಡ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ನೀವು ಇವಾಗ ಆದ ನಂತರ ಇವಾಗ ನೋಡಿ, ಗ್ರಾಫ್ ಹಾಕುವಾಗ ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಹೀಗೆ ಹಾಕ್ತಿರಲ್ಲ, ಅದೇ ಮೆಥಡಲ್ಲಿ ಹಾಕೋದು, ಅಂದರೆ ಎಕ್ಸ್ ವೈ ಟೇಬಲ್ ಮಾಡೋದು, ಅದಾದ ನಂತರ ಹೀಗೆ ಗ್ರಾಫ್ ಹಾಕೋದು. ಆದರೆ ಮುಂದೆ ಫ್ಯೂಚರ್ನಲ್ಲಿ ಯಾವಾಗಾದರೂ ನಿಮಗೆ ಗ್ರಾಫ್ ಹಾಕಬೇಕಂದ್ರೆ ಐಡೆಂಟಿಟಿ ಫಂಕ್ಷನ್ ಅಂದರೆ ನೀವು ಸ್ಟ್ರೇಟಾಗಿ ಇದನ್ನೇನು ಬಾಕ್ಸ್ ಹಾಕೋದು ಬೇಕಾಗಲ್ಲ, ಗ್ರಾಫ್ ಡೈರೆಕ್ಟಾಗಿ ಹಾಕಿ ನೀವು ಪ್ಲಾಟ್ ಮಾಡ್ಕೊತ ಹೋದರೆ ಸಾಕು. ಇಲ್ಲಾಂದರೆ ಹೀಗೆ ವೈ ಈಕ್ವಸ್ ಟು ಎಕ್ಸ್ ಅಂತ ಸಿಕ್ಕರೆ ಅವಾಗ ನೀವು ಡೈರೆಕ್ಟಾಗಿ ಐಡೆಂಟಿಟಿ ಫಂಕ್ಷನ್, ಸೊ ದಿಸ್ ಗ್ರಾಫ್ ವಿ ನೀಡ್ ಟು ಪ್ಲಾಟ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟಿಗೆ 0 ಇದ್ದಾಗ 0 ಇರುತ್ತೆ, ಯಾಕಂದರೆ ವೈ ಈಕ್ವಸ್ ಟು ಎಕ್ಸ್ ಇದೆ. ಸೊ ಇನ್ಪುಟ್ ಏನು ಕೊಡ್ತೀರಾ ಅದೇ ಔಟ್ಪುಟ್ ಇರುತ್ತೆ. ಸೊ 0 0, ಸೊ ದಿಸ್ ಈಸ್ ದ ಪಾಯಿಂಟ್ 0. 1 ಕೊಟ್ಟರೆ 1 ಇರುತ್ತೆ, ಸೊ ದಿಸ್ ಈಸ್ ದ ಪಾಯಿಂಟ್. ಆ್ಯಂಡ್ ಇಲ್ಲಿ 2 ಕೊಟ್ಟರೆ 2 ಇರುತ್ತೆ, ಸೊ ಇಲ್ಲಿ 2 ಬರುತ್ತೆ, ಇಲ್ಲಿಂದ ಇಲ್ಲಿ 2 ಬರುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ಇದಾದ ನಂತರ -1 ಕೊಟ್ಟರೆ -1 ಇರುತ್ತೆ, -2 ಕೊಟ್ಟರೆ -2 ಇರುತ್ತೆ. ಐಡೆಂಟಿಟಿ ಫಂಕ್ಷನ್ ಅಂದರೆ ಬೇಸಿಕ್ಲಿ ಒಂದು ಸ್ಟ್ರೇಟ್ ಲೈನ್ ಇರುತ್ತೆ, ಇಲ್ಲಿ -1 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಹಿಯರ್ ಇಟ್ ಕಮ್ಸ್ ಆ್ಯಂಡ್ -2 -2 ಹಿಯರ್ ಇಟ್ ಕಮ್ಸ್. ಸೊ ಗ್ರಾಫ್ ಪ್ಲಾಟ್ ಮಾಡಿದ ನಂತರ ನೀವು ಬೇಕಾದರೆ ಈ ನಂಬರ್ಸ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಇವಾಗ -2 -2 ಅಂತ ಹಾಕಿದ ನಂತರ ಇಲ್ಲಿ ಬೇಕಾದರೆ ನೀವು -3 ಹೀಗೆ ಎಲ್ಲ ಇಲ್ಲೂ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲಿ ಮೇಲೇನೂ ಎಕ್ಸ್ಟೆಂಡ್ ಮಾಡ್ಬೋದು. ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನಾ ಇಲ್ಲಿ ಅರ್ಥ ಮಾಡಿಸೋದು ಏನಂತ ಹೇಳಿದರೆ, ನಿಮಗೆ ಗ್ರಾಫ್ ಗೊತ್ತಿರಬೇಕು, ಎಕ್ಸ್ಪ್ರೆಷನ್ ಗೊತ್ತಿರಬೇಕು, ಅದಾದ ನಂತರ ಡೊಮೇನ್ ಮತ್ತು ರೇಂಜ್ ಗೊತ್ತಿರಬೇಕು. ಇವಾಗ ಇದೆಲ್ಲ ಪ್ಲಾಟ್ ಆದ ನಂತರ ಇವಾಗ ನೋಡಿ ಡೊಮೇನ್ ಮತ್ತು ರೇಂಜ್ ಹುಡ್ಕೋದು. ಇದು ಗ್ರಾಫ್ ಪ್ಲಾಟ್ ಆಗಿದೆ, ನಿಮಗೆ 10th ಸ್ಟ್ಯಾಂಡರ್ಡ್ ಕಲಿಸಿರ್ಬೋದು. ಕಲ್ತಿಲ್ಲ ಅಂದರೆ ದಯವಿಟ್ಟು ಹೀಗೆ ಟೇಬಲ್ ಹಾಕಿ ಎಲ್ಲ ನೀವು ಪ್ಲಾಟ್ ಮಾಡಿದರೆ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಬೇಸಿಕಲಿ ಇಟ್ ಈಸ್ ಲೈಕ್ ದಿಸ್. ಇಲ್ಲಿಂದ 45 ಡಿಗ್ರಿ ಇನ್ಕ್ಲಿನೇಷನ್ ಇರುತ್ತೆ, ಇಲ್ಲಿಂದ 45 ಡಿಗ್ರಿ ಇನ್ಕ್ಲಿನೇಷನ್ ಇರುತ್ತೆ, ಅಂದರೆ ಎಕ್ಸಾಕ್ಟ್ಲಿ ಒರಿಜಿನಿಂದ ಪಾಸ್ ಆಗ್ತಿರುತ್ತೆ. ಓಕೆ, ಇವಾಗ ಡೊಮೇನಲ್ಲಿ ಬರೋಣ. ಡೊಮೇನ್ ತಿಳಿಸೋದು ಹೇಗೆಂದರೆ, ನಿಮಗೆ ಡೊಮೇನ್ ಅಂತ ಹೇಳಿದರೆ ಇಲ್ಲಿ ವೈ ಎಕ್ಸಸ್ಸಿಂದ ಎಷ್ಟು ಇನ್ಪುಟ್ ನೀವು ಕೊಡ್ಬೋದು ಅಂತ ಕೇಳ್ತಿದ್ದಾರೆ. ಡೊಮೇನ್ ಅಂದರೆ ಬೇಸಿಕ್ಲಿ ನೀವು ಹೇಗೆ ಹುಡುಕ್ಬೇಕಂದ್ರೆ, ಇವಾಗ ಗ್ರಾಫ್ ಡ್ರಾ ಮಾಡಿದ ನಂತರ ನೀವು ಇಲ್ಲಿಂದ ಇಲ್ಲಿ ಬೆಳಕು ಬಿಟ್ಟರೆ, ಇಲ್ಲಿಂದ ಟಾರ್ಚ್ ಲೈಟ್ ಏನಾದರೂ ಬಿಟ್ಟರೆ, ಈ ಗ್ರಾಫಿನ ಟಾರ್ಚಿಂದ ಇದೊಂದು ಲೈನ್ ಇದೆಯಲ್ಲ, ಇದರ ಶ್ಯಾಡೋ ನೆರಳು ಇದೆಷ್ಟು ಕವರ್ ಆಗುತ್ತೆ. ಇವಾಗ ನೋಡಿದರೆ ಲೆಫ್ಟಿಂದ ರೈಟಿಗೆ ಹೋಗಬೇಕು. ಓಕೆ, ಲೆಫ್ಟಿಂದ ರೈಟಿಗೆ ಹೋಗಬೇಕು, ಇಲ್ಲ ಲೆಫ್ಟಿಂದ ರೈಟು ಮತ್ತು ನೋಡಬೇಕು. ಯಾವಾಗೂ ಐತಲ್ಲ ಹೀಗೆ ಶ್ಯಾಡೋ ಬಿದ್ದ ನಂತರ ಇಲ್ಲಿಂದ ಇಲ್ಲಿಗೆ ಹೋದ ನಂತರ ಇಲ್ಲಿ ಶ್ಯಾಡೋ ಎಕ್ಸ್ ಮೇಲೆ ಬೀಳುತ್ತೆ. ಇವಾಗ ಇದ್ರ ಶ್ಯಾಡೋ ಇಲ್ಲಿ ಕೆಳಗೆ ಹೋದ್ಮೇಲೆ ಇದ್ರ ಶ್ಯಾಡೋ ಕೆಳಗೆ ಬೀಳುತ್ತೆ ಅನ್ಬೋದು ನೀವು. ಆದರೆ ನಾವು ಏನು ಮಾಡ್ತೀವಿ, ಇದನ್ನ ಫಸ್ಟ್ ಇದನ್ನು 0 ಇಂದ ಇನ್ಫಿನಿಟಿ ಮಟ್ಟ ಇದೆ, ಇಟ್ ಈಸ್ 0 to ಇನ್ಫಿನಿಟಿ. ಓಕೆ, ಇದಾದ ನಂತರ ಇದನ್ನೇನು ಮಾಡಬೇಕಂತ ಹೇಳಿದರೆ, ನಾವು ಶ್ಯಾಡೋ ಏನು ಮಾಡ್ತೀವಿ, ಇವಾಗ ಇದ್ರ ಗ್ರಾಫ್ ಇಲ್ಲಿ ಬೆಳಕು ಬಿಟ್ಟರೆ, ಇಲ್ಲಿ ಮೇಲಿಂದ ಬೆಳಕು ಬಿಟ್ಟರೆ ಇದು ಗ್ರಾಫಿನ ಶ್ಯಾಡೋ ಏನಾಗುತ್ತೆ, ಇದನ್ನು ಶ್ಯಾಡೋ ಇಲ್ಲಿ ಕೆಳಗೆ ಬೀಳುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಪುಟ್ ದ ಶ್ಯಾಡೋ ಹಿಯರ್. ಶ್ಯಾಡೋ ನೆರಳು ಅಂತ ಏನು ಇರೋದಿಲ್ಲ ಮ್ಯಾಕ್ಸ್ನಲ್ಲಿ, ನಾನು ಹೇಳೋ ಪ್ರಕಾರ ಕಾನ್ಸೆಪ್ಟ್ ಅರ್ಥ ಮಾಡಿಸೋದಕ್ಕೆ. ಇಲ್ಲಿನ ಶ್ಯಾಡೋ ಬಿಟ್ಟರೆ ಇದನ್ನು ಎಕ್ಸ್ ಮೇಲೆ ಬಿದ್ದರೆ ಇದೆಷ್ಟು ಎಕ್ಸ್ ಏರಿಯಾ ಕವರ್ ಮಾಡುತ್ತೆ, ಎಕ್ಸ್ ಎಕ್ಸಸ್ ಕವರ್ ಮಾಡುತ್ತೆ ಅಂತ ಕೇಳಿದರೆ ಫುಲ್ -ಇನ್ಫಿನಿಟಿಯಿಂದ 0 ಮಟ್ಟ ಕವರ್ ಮಾಡುತ್ತೆ.
ಸೊ ಡೊಮೇನ್ ಅಂತ ಹೇಳಿದರೆ ಬೇಸಿಕ್ಲಿ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಆರ್ ಡೊಮೇನ್ ಅಂದರೆ ರಿಯಲ್ ನಂಬರ್ಸ್ ಬರುತ್ತೆ. ಡೊಮೇನ್ ಅಂದರೆ ಇದರೊಳಗೆ ನೀವು ಫಂಕ್ಷನ್ನಲ್ಲಿ ಇಲ್ಲಿ ಓದಿದರೆ ಇಲ್ಲಿದೆ ಇದರೊಳಗೆ ಫಸ್ಟ್ ಸೆಟ್ನಲ್ಲಿ ಎಷ್ಟು ಎಲಿಮೆಂಟ್ಸ್ ಹೀಗೆ ಡ್ರಾ ಮಾಡಿದರೆ ಎಷ್ಟು ಎಲಿಮೆಂಟ್ಸ್ ಹೀಗೆ ಆ್ಯರೋ ಬಂದಿದೆ ಅಂತ ಕೇಳ್ತಿದೆ. ಅಂದರೆ ಕನೆಕ್ಟೆಡ್ ಇದೆ. ಕೆಲವೊಮ್ಮೆ ಏನಾಗುತ್ತೆ 4 ಎಲಿಮೆಂಟ್ಸ್ ಇರುತ್ತೆ, ಹೊರಗೆ ಬರೀ ಹೀಗೆ 3 ಬಂದಿರುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಅ ಫಂಕ್ಷನ್. ಫಂಕ್ಷನ್ಸ್ನಲ್ಲಿ 2 ಕ್ರೈಟೀರಿಯಾ ಇರೋದು. ಎಲ್ಲ ಫಸ್ಟ್ ಕ್ರೈಟೀರಿಯಾ ಏನಂತ ಹೇಳಿದರೆ ಹೀಗೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಲ್ಲ ಫಸ್ಟ್ ಸೆಟ್ನಲ್ಲಿ ಅದಷ್ಟು ಸೆಟ್ಟಿಂದ ಆ್ಯರೋ ಬರಬೇಕು. ಸೆಕೆಂಡ್ ಏನಂತ ಹೇಳಿದರೆ ಇದರೊಳಗೆ ಆ್ಯರೋ ಬಂದಿದೆಯಲ್ಲ ಬಾಣ, ಆ ಬಾಣ ತೀರ್ ಅಂತಾರೋ ಬಾಣ, ಅದರೊಳಗೆ ಒಂದೇ ಆ್ಯರೋ ಬರಬೇಕು, 2 ಆ್ಯರೋ ಬರಬಾರ್ದು. ಅಂದರೆ ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್. ಸೊ ದ್ಯಾಟ್ ಈಸ್ ದಿಸ್ ಥಿಂಗ್. ಆ್ಯಂಡ್ ಇಲ್ಲಿ y ಈಕ್ವಸ್ ಟು ಎಕ್ಸ್ ಇದೆ. ಸೊ ದ್ಯಾಟ್ ಈಸ್ ದ ರೀಸನ್ y ಮತ್ತು ಎಕ್ಸ್ ಎರಡೂ ಈಕ್ವಲ್ ಇರುತ್ತೆ. ಸೊ y ಆಲ್ಸೋ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಸೊ ರೇಂಜು ಕೂಡ ಆರೇ ಇರುತ್ತೆ. ಕೋಡೊಮೇನ್ ಅಂತ ಹೇಳಿದರೆ ಇಲ್ಲೇನು ತಾತ್ಪರ್ಯ ಇರೋದಿಲ್ಲ ಏನಿದೆ ಅಂತ ತಿಳಿಸೋದಕ್ಕೆ. ಬೇಸಿಕಲಿ ಕೋಡೊಮೇನ್ ಅಂತ ಹೇಳಿದರೆ ಫಂಕ್ಷನ್ ಡಿಫೈನ್ ಮಾಡ್ತೀವಲ್ಲ ಇದರೊಳಗೆ ಸೆಕೆಂಡ್ ಸೆಟ್ ಇರುತ್ತಲ್ಲ ಅದಷ್ಟು ಕೋಡೊಮೇನ್ ಅಂತಾರೆ. ಸೊ ದ್ಯಾಟ್ ಈಸ್ ದ ರೀಸನ್ ದಿಸ್ ಈಸ್ ಅ ರಿಯಲ್ ನಂಬರ್ಸ್. ಇದರೊಳಗೆ ಏನು ಎಕ್ಸ್ ಮತ್ತು ವೈ ಬರಲ್ಲ. ಇದೇ ಇರೋದು ಕೋಡೊಮೇನ್ ಮತ್ತು ರೇಂಜ್ ಎಲ್ಲ ಮಾಡ್ತಿದ್ದೇನೆ. ಸೊ ಇದೇನಾದರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.